ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಿರೋದು. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನೇ ನಡಗಿಸ್ಬಿಟ್ಟಿದ್ದಾರೆ. ಹೇಗೆ ನಡಗಿಸಿದ್ದಾರೆ, ಏನೇನು ನಡಗಿಸಿದ್ದಾರೆ ಬಳಿ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು 45 ನಿಮಿಷದ ಮೀಟಿಂಗ್ ಅನ್ನು ನಡೆಸಲಾಗಿತ್ತು. 45 ನಿಮಿಷದ ಮೀಟಿಂಗ್ ನಲ್ಲಿ ಬಹುತೇಕ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ವಿಳಂಬ ಆಗತ್ತೋ ಅಥವಾ ಒಬ್ಬ ವ್ಯಕ್ತಿ ಸಿಎಂ ಆದ್ಮೇಲೆ ನಿಮಗೆ ಸಿಎಂ ಕೊಡ್ತೀವಂತ ಹೇಳಿದಾರೋ ಗೊತ್ತಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ತಲೆ ಈಗ ಒಂದು ತರಿ ಆಗ್ತಾ ಇದೆ. ತರಿ ಅಂದ್ರೆ ಗೊತ್ತಿರ್ಬೇಕಲ್ಲ, ತಲೆ ಕೆಟ್ಟು ಹೋಗಿದೆ ಅಂತಾರೆ. ಹಾಗೆ ಡಿ.ಕೆ. ಶಿವಕುಮಾರ್ ಈಗ ತನ್ನ ತಲೆಯನ್ನ ಕೆಡಿಸ್ಕೊಂಡಿರುವಂಥದ್ದು. ಯಾಕಂದ್ರೆ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆಯಿಂದ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ವ್ಯಕ್ತಿಗಳಿಂದ ಸಿಕ್ಕಂತ ಉತ್ತರ ಏನಾಗಿರಬಹುದು? ಬಹುತೇಕ ಮುಖ್ಯಮಂತ್ರಿ ಸ್ಥಾನ ವಿಳಂಬ ಆಗಬಹುದು ಅಂತ ಬಂದಿರಬಹುದು, ಅಥವಾ ಮುಖ್ಯಮಂತ್ರಿಯ ಸ್ಥಾನ ಒಬ್ಬ ವ್ಯಕ್ತಿಗೆ ಸಿಕ್ಕಾದ ಮೇಲೆ ಸಿಗಬಹುದು ಅಂತ ಬಂದಿರಬಹುದು. ಹಾಗಾದ್ರೆ ಆ ವ್ಯಕ್ತಿ ಯಾರು? ಸತೀಶ್ ಜಾರಕಿಹೊಳಿ, ಮುಖ್ಯಮಂತ್ರಿಯ ಸ್ಥಾನದ ರೇಸಲ್ಲಿರುವಂತಹ ಪೈಪೋಟಿ ಕೊಡ್ತಾ ಇರುವಂತಹ ನಾಯಕ. ಸೊ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರ, ಅಥವಾ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಕ್ಕೆ ವಿಳಂಬ ಆಗತ್ತೆ ಅಂತ ಹೇಳಿದ್ರ, ಆ 45 ನಿಮಿಷದಲ್ಲಿ ನಡೆದಂತ ಮೀಟಿಂಗ್ ಡಿ.ಕೆ. ಶಿವಕುಮಾರ್ಗೆ ಎಂತಹ ಒಂದು ಅನುಭವವನ್ನ ಕೊಟ್ಟಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದ್ನಲ್ಲ, ಇಷ್ಟು ದಿವಸ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ನಲ್ಲ, ಮೆಟ್ಟಲ್ಲಿ ನಾನೇ ಹೊಡ್ಕೋಬೇಕು ಅಂತ ಅನಿಸಿರೋ ಹಾಗೆ ಆ ಮೀಟಿಂಗ್ ಚರ್ಚೆಯಾಗಿದೆ ಅಂತೆ. ಸೊ ಹಾಗಾಗಿ ಆ ಮೀಟಿಂಗ್ನ ಚರ್ಚೆಯಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಹೇಳಿಕೆಯ ಸ್ಫೋಟಕವನ್ನ ಭುಗಿಲೆಬ್ಸಿದಾರಂತೆ, ಅಂದ್ರೆ ಸ್ಫೋಟಕಸ್ಪಡಿಸಿದಾರಂತೆ ಒಂದು ಹೇಳಿಕೆಯನ್ನು. ಹೌದು, ನನ್ನ ಜೊತೆಗಿರ್ತಕ್ಕಂತಹ ಶಾಸಕರ ಸಂಖ್ಯೆ ಕಡಿಮೆ ಇದೆ, 24ರಿಂದ 26 ಶಾಸಕರಿದ್ದಾರೆ. ನಾನು ಅಷ್ಟು ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ನಿಂದ ಔಟ್ ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಬಾಯಿಂದ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಈ ಮಾಹಿತಿಗಳು ಚರ್ಚೆ ಆಗಿದೆ ಅನ್ನುವಂಥದ್ದು ನಮಗೆ ಜಾಲತಾಣಗಳ ಮುಖಾಂತರ ಬಂದು ತಲುಪ್ತಾ ಇದೆ. ಇದನ್ನೆಲ್ಲ ನೀವು ನೋಡ್ತಾ ಇರಬಹುದು. 24 ಶಾಸಕರಿಂದ 26 ಶಾಸಕರನ್ನ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡು ಹೋಗಿದ್ದೇ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತೆ ಮತ್ತು ತನ್ನ ವ್ಯಕ್ತಿತ್ವ ಮತ್ತು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ ಅನ್ನುವಂಥದ್ದು ಈಗ ಉಳಿದಿರುವಂತ ವಿಚಾರ. 24ರಿಂದ 26 ಶಾಸಕರು ಅಂತ ಹೇಳಿದಾರಂತೆ. ಆದ್ರೆ ಹೊರಗಡೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ 30 ಶಾಸಕರ ಬಲ ಈಗ ಹೆಚ್ಚಿದೆಯಂತೆ, 30ಕ್ಕೆ ಹೆಚ್ಚಿಸಿದೆಯಂತೆ. 30 ಶಾಸಕರನ್ನ ಕರೆದುಕೊಂಡು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಇಂದ ಹೊರಗಡೆ ಬಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಟಕ್ ಅಂತ ಬೀಳುತ್ತೆ. ಅದಕ್ಕೆ ಮೆಜಾರಿಟಿ ಇರೋದಿಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬಳಿ 30 ಶಾಸಕರಿದ್ರೆ 106 ಸ್ಥಾನಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮೆಜಾರಿಟಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. 113 ಇರಬೇಕು, 115. ಸೊ ಈ ಅಂತರವನ್ನ ಕಾಯ್ದುಕೊಳ್ಬೇಕಾಗ್ತದೆ ಕಾಂಗ್ರೆಸ್ ಹೈಕಮಾಂಡ್. ಸೊ ಈ ಒಂದು ವಿಚಾರ ಬಹಳ ಭುಗಿಲಿಗೆ ಬಂದಿರುವಂಥದ್ದು, ಬಹಳ ಸದ್ದು ಮಾಡ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ನೇರವಾಗಿ ಬಾಯಿ ಬಿಟ್ಟಿದ್ದಾರಂತೆ ಹೈಕಮಾಂಡ್. ನನಗಿರ್ತಕ್ಕಂಥ ಶಾಸಕರ ಸಂಖ್ಯಾಬಲ ಇಷ್ಟಿದೆ, ಇಷ್ಟು ಕರ್ಕೊಂಡು ನಾನು ಹೊರಗೆ ಹೋಗಬಹುದಾ ಅಂತ ಕೇಳಿದಾರಂತೆ. ಹೋಗ್ತೀನಿ ಅಂತ ಅಲ್ಲ, ಹೋಗಬಹುದಾ ಅಂತ ಕೇಳಿದ್ದಾರಂತೆ ಅನ್ನುವಂಥ ಮಾಹಿತಿ. ಸೊ ಡಿ.ಕೆ. ಶಿವಕುಮಾರ್ ಈ ರೇಂಜ್ಗಿಳಿಲಿಕ್ಕೆ ಕಾರಣಗಳೇನು ಅಂತ ನಮ್ಗೆಲ್ರಿಗೂ ಕೂಡ ಇಲ್ಲಿ ತಿಳಿತಾ ಹೋಗುತ್ತೆ. ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ, ನೋಡ್ತಾ ಹೋಗಿ. ಡಿ.ಕೆ. ಶಿವಕುಮಾರ್ ಸುಮಾರು 2025ರ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಕಂಡಂತವರು. ಅಲ್ಲಿಂದ 2026 ಜನವರಿ ಹಂತ 10ನೇ ತಾರೀಕು ದಾಟಿ ಹೋದ್ರೂ ಸಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಭಾಗ್ಯ ಸಿಗ್ತಿಲ್ಲ. ಸೊ ಈ ಸಿಎಂ ಭಾಗ್ಯವನ್ನು ವಿಳಂಬ ಮಾಡ್ತಿರೋದು ಯಾಕೆ ಅನ್ನುವ ಕುತೂಹಲಕಾರಿ ವಿಚಾರ ಮೂಡಿದಾಗ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರಂತೆ. ದೇವರಾಜ್ ಅರಸುರ ಒಂದು ರೆಕಾರ್ಡ್ ಇದೆಯಲ್ಲ, ಆ ರೆಕಾರ್ಡ್ ಮುರಿಲಿಕ್ಕೆ ಸಿದ್ದರಾಮಯ್ಯನವ್ರನ್ನ ತೆಗೆಯಲಾಗ್ತಾ ಇಲ್ಲ ಅಷ್ಟೇ, ಆಮೇಲೆ ನೋಡುವ ಅಂತ ಹೇಳಿದ್ರಂತೆ. ಮತ್ತು ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರಂತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಆಯ್ತು ಬಿಡಿ,
ದೇವರಾಜ ಅರಸುರವರ ರೆಕಾರ್ಡ್ ಮುರಿಲಿಕ್ಕೆ ಅಥವಾ ದೇವರಾಜ ಅರಸುರವರ ಒಂದು ರೆಕಾರ್ಡ್ ಬ್ರೇಕ್ ಮಾಡಲಿಕ್ಕೆ ಅತಿ ಹೆಚ್ಚಿನ ಸಿಎಂ ಅನ್ನೋ ಸ್ಥಾನ ಪಟ್ಟಾಗಿಟ್ಟಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯವರು ಇನ್ನೂ ಕೆಲವು 2 ತಿಂಗಳು ಇರ್ತಾರ ಓಕೆ ಅಂತ ಅಂದಿದ್ರಂತೆ. ಈಗ ಜನವರಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ನಾವು ನೋಡೋಣ ಅಂತ ಹೈಕಮಾಂಡ್ ಭರವಸೆ ಕೊಟ್ಟರು ಕೂಡ ಮತ್ತೀಗಲೂ ಕೂಡ ಖರ್ಗೆ ಅವರ ಬಾಯಿಂದ ಇನ್ನೂ ಕೂಡ ವಿಳಂಬ ಆಗತ್ತೆ, ನಿಮಗೆ ಮುಖ್ಯಮಂತ್ರಿ ಸ್ಥಾನದ ವಿಳಂಬ ಖಂಡಿತ ಆಗತ್ತೆ ಅಂತ ಹೇಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ಸಹಿಸಬೇಕು, ಎಷ್ಟು ದಿನ ಅಂತ ಇವರ ಪುಂಗಿ ಕಥೆಗಳನ್ನು ಕೇಳಬೇಕು, ಎಷ್ಟು ದಿನ ಅಂತ ಇವರಿಗೆ ಹೂ ಹೂ ಅಂತ ತಲೆಯಲ್ಲಾಡಿಸ್ಬೇಕು, ಎಷ್ಟು ದಿನ ಅಂತ ಎಲ್ಲ ನೀವೇ ಅಂತ ಹೇಳಬೇಕು. ಯಾಕೆ ನಾನು ಪಕ್ಷಕ್ಕಾಗಿ ದುಡಿದಿಲ್ವಾ, ಏನು ನಾನು ಪಕ್ಷಕ್ಕಾಗಿ ಶ್ರಮಿಸಿಲ್ವಾ, ಪಕ್ಷಕ್ಕಾಗಿ ನಾನು ನಿದ್ದೆ ಮಾಡದೆ ಊಟ ಬಿಟ್ಟು ಪಕ್ಷ ಕಟ್ಟಿಲ್ವಾ ಅನ್ನುವ ನಿಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆಗಳಿದ್ವಂತೆ. ಅಲ್ಲ, ಕಾಂಗ್ರೆಸ್ ಪಕ್ಷ ಆರಿಸ್ಕೊಂಡು ಬರಲಿಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯನವರು ಒಬ್ಬರೇ ಕಾರಣರಲ್ಲ, ನಂದು ಶ್ರಮ ಇದೆ ಅಂತ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿದಾರಂತೆ. ಈಗ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ, ಮುಖ್ಯಮಂತ್ರಿ ಸ್ಥಾನ ನಾವು ವಿಳಂಬ ಆಗತ್ತೆ, ಮುಖ್ಯಮಂತ್ರಿ ಸ್ಥಾನ ಇನ್ನೂ ವಿಚಾರಗಳಿವೆ, ಸದ್ಗತಿಗಳಿವೆ ಅಂತ ಈ ರೀತಿ ಪುಂಗಿ ಪುರಾಣಗಳನ್ನು ಓದಿದ್ದಾದ್ರೆ ನನ್ನ ಜೊತೆಗಿರ್ತಕ್ಕಂಥ 24-26 ಶಾಸಕರನ್ನ ಕರ್ಕೊಂಡು ನಾನು ಪಕ್ಷದಿಂದ ಹೊರಗೆ ಹೋಗಬಹುದೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೋಗ್ತೀನಿ ಅಂತ ಅಲ್ಲ, ಹೋಗಬಹುದೇ ಅಂತ ಕೇಳಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ಹೋಗಬಹುದೇ ಅಂತ ಕೇಳಿದ್ರೆ ಹೋಗಿ ಅಂತ ಹೇಳಿದ್ರೆ ಆನಂತರ ನೋಡ್ಕೊಡೋರು. ಸೊ ಅದಕ್ಕೆ ಅವರ ಪ್ರಶ್ನೆ ಹಂಗಾಗಿದೆ, ಹೋಗ್ತೀನಿ ಅಂತ ಅಲ್ಲ, ಹೋಗಬಹುದೇ, ಈ ರೀತಿ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿದ್ದಾರೆ. ಅಂದ್ರೆ ಕೆಪಿಸಿಸಿ ಡಿಸಿಎಂ. ಈಗ ಈ ಸಿದ್ದರಾಮಯ್ಯನವರ ನಂತರದಲ್ಲಿ ಮುಖ್ಯಮಂತ್ರಿ ನಾನೇ ಅಂತ ಕನ್ಫರ್ಮ್ ಡಿ ಕೆ ಶಿವಕುಮಾರ್ಗೆ. ಆದ್ರೆ ಈ ಕಡೆ ಮತ್ತೊಂದು ಕಡೆ ನಡೀತಾ ಇರೋ ವ್ಯವಹಾರ ಏನು, ಸಿದ್ದರಾಮಯ್ಯನವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿನೇ ಸಿಎಂ. ಸಿದ್ದರಾಮಯ್ಯನವರ ಬಾಯಲ್ಲೂ ಕೂಡ ಅದೇ, ಸಿದ್ದರಾಮಯ್ಯನವರು ಹೇಳೋದು ಕೂಡ ಅದನ್ನೇ, ಸಿದ್ದರಾಮಯ್ಯನವರ ಮನ ನುಡಿತಿರೋದು ಅದನ್ನೇ. ಇದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು. ಸಿದ್ದರಾಮಯ್ಯನವ್ರಿಗೂ ಕೂಡ ತಮ್ಮ ಅವಧಿ ಮುಗಿದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕಂತ ಕನಸನ್ನ ಕಟ್ಕೊಂಡಂತವರು, ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು. ಹಾಗಾಗಿನೇ ಪಟ್ಟು ಬಿಡದೆ ಸಿದ್ದರಾಮಯ್ಯನವರು ಇರುವಾಗಲೇ ಇವರನ್ನ ಇಳಿಸಿ ಮುಖ್ಯಮಂತ್ರಿಯ ಸ್ಥಾನವನ್ನ ಕೈಮುಷ್ಟಿಗೆ ತೆಗೆದುಕೊಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಲೆಕ್ಕಾಚಾರ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಸುಮಾರು ಬಾರಿ ಭೇಟಿ ಮಾಡಿದ್ರು ಮನೆಗೆ ಹೋಗಿ. ನೀವು ಹೈಕಮಾಂಡ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಒಪ್ಕೊಂಡ್ರೆ ನೀವು ಕೂಡ ಸಹಕರಿಸಬೇಕು, ಮತ್ತೆ ನಿಮಗೆ ನಾನು ಉತ್ತಮ ಸ್ಥಾನಮಾನವನ್ನ ಒದಗಿಸಲಿಕ್ಕೆ ಪ್ರಯತ್ನ ಪಡ್ತೀನಿ, ಕೆಪಿಸಿಸಿ ಮತ್ತು ಡಿಸಿಎಂ ಸ್ಥಾನವನ್ನ ನಿಮಗೆ ಒದಗಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಪ್ರಯತ್ನ ಅಲ್ಲ ಅದನ್ನ ನಿಮಗೆ ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೋಗಿ ಕೇಳ್ಕೊಂಡಿದ್ರು. ಆಯ್ತು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಂತೆ. ಆಯ್ತು ನೋಡೋಣ ಅಂದಿದ್ರಂತೆ ಸತೀಶ್ ಜಾರಕಿಹೊಳಿ. ಆಯ್ತು ನಾನು ಇರ್ತೀನಿ ಅಂತ ಹೇಳಿಲ್ಲ, ಆಯ್ತು ನೋಡೋಣ ರೀ ಅಂತ ಹೇಳಿದ್ರಂತೆ ಸತೀಶ್ ಜಾರಕಿಹೊಳಿ. ಈಗ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ತೆಗೆದಾಗ ಬಹುತೇಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸೌಭಾಗ್ಯ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲವೇನೋ ಅಂತ ಇಡೀ ರಾಜ್ಯದ ಜನತೆಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಒಂದು ಲೆಕ್ಕಾಚಾರದ ಸೂಕ್ತ ಮಾಹಿತಿ ಸಿಗ್ತಾ ಇದೆ. ಎಷ್ಟು ತಿಂಗಳಂತ ಹೀಗೆ ಸುಳ್ಳುಗಳನ್ನ ಹೇಳ್ಕೊಂಡು ಹೋಗ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ರಂತೆ. ಅಲ್ಲ, ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಮತ್ತೆ ಈಗ ಮುಂದೆ ಫೆಬ್ರವರಿ, ಮಾರ್ಚ್ ಈ ರೀತಿ ಹೇಳ್ಕೊಂಡು ಹೋದ್ರೆ ಯಾವ ರೀತಿ ನಾವು ಮುಂದೆ ಸಾಗಬೇಕು ರಾಜಕೀಯದಲ್ಲಿ? ಏನಿದೆ ಅದನ್ನ ಹೇಳ್ಬಿಡಿ ಸ್ವಾಮಿ. ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ಯಾಕೆ ಸುಮ್ಮನೆ ಚಿಟಾಯಿಸ್ತೀರಾ ಅಂತ ಡಿ ಕೆ ಶಿವಕುಮಾರ್ ತಲೆ ಬಿಸಿ ಮಾಡ್ಕೊಂಡ್ರು. ಯಾಕೆ ಇವೆಲ್ಲ ಅಂತೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಸ್ಥಾನವನ್ನ ಅಲಂಕರಿಸಿದ ತಕ್ಷಣ ಅಂಧರಾಗ್ತಾರೆ ಅಂತ ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಚರ್ಚೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ತಿದ್ದಂಗೆ ಇವರು ಅಂಧರಾಗ್ತಾರೆ. ಅಂಧರಂದ್ರೆ ಏನು? ಜೈಲಿಗೆ ಹೋಗ್ತಾರೆ, ಈ ವಿಚಾರ ಕೇಳಿಬರ್ತಾ ಇದೆ. ಸೊ ಯಾಕಂದ್ರೆ ಇವರ ಮೇಲೆ ಕೇಸ್ಗಳಿದೆ.
ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಚರ್ಚೆ ಆಗ್ತಾ ಇತ್ತು. ಹಿಂದೆ ಆ, ಬಲು ಪಟ್ಟಿಡ್ಕೊಂಡು ಕೂತಾಗ, ಇಲ್ಲ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಮಕ್ಕಳ ಥರ ಹಠ ಇಟ್ಕೊಂಡು ಕೂತಾಗ ಸಿದ್ದರಾಮಯ್ಯ ಅವರು ಪ್ಲಾನ್ ಏನು ಮಾಡಿದ್ರು ಗೊತ್ತಾ? ಇವ್ರ ಕೇಸ್ಗಳೆಲ್ಲ ಓಪನ್ ಮಾಡಿಸೋದು. ಈ ಲೆಕ್ಕಾಚಾರ ಸಿದ್ದರಾಮಯ್ಯ ಅವ್ರದ್ದಾಗಿತ್ತು. ಯಾಕಂದ್ರೆ ಈ ಕೇಸ್ಗಳ ಓಪನ್ ಮಾಡಿಸಿದ್ರೆ ಆಗ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೇಸ್ಗಳು ನಡಲಿಕ್ಕೆ ಶುರು ಆಗುತ್ತೆ ಮತ್ತೆ. ಇದು ಸಿದ್ದರಾಮಯ್ಯ ಅವರ ತಲೆ ಆಗಿತ್ತು. ಅವಾಗ ಹೈಕಮಾಂಡ್ ಕೂಡ ಮತ್ತೆ ಕರೆದು ಇಬ್ಬರನ್ನು ಕೂಡ ಸಂಧಾನ ಮಾಡಿ ಕಳಿಸಿತ್ತು. ಪ್ರತಿ ಸಲ ಹೈಕಮಾಂಡ್ ಸಂಧಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅದನ್ನು ಒಪ್ಕೊಳ್ಳಲ್ಲ. ಕಾರಣ, ನನಗೆ ಬೇಕಾದ್ದನ್ನು ಕೊಡ್ರಯ್ಯ, ಮುಖ್ಯಮಂತ್ರಿ ಸ್ಥಾನ ಕೊಡ್ರಯ್ಯ, ನಾನು ಆಗ್ಬೇಕ್ರಯ್ಯ, ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕ್ರಯ್ಯ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗ್ಬೇಕ್ರಯ್ಯ, ನಾನು ಮುಖ್ಯಮಂತ್ರಿ ಆಗ್ಬೇಕ್ರಯ್ಯ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕ್ರಯ್ಯ, ನನಗೆ ಉಪಮುಖ್ಯಮಂತ್ರಿ ಬ್ಯಾಡ್ರಯ್ಯ ಅಂತ ಇದು ಡಿ ಕೆ ಶಿವಕುಮಾರ್ ಅವರ ಹಠ. ಸೊ ಇಷ್ಟು ಮ್ಯಾಟ್ರ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಡೀತಾ ಇದೆ. ಇಷ್ಟು ವಿಚಾರಗಳು, ಸದ್ಗತಿಗಳು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ನವೆಂಬರ್ 16ರಷ್ಟಕ್ಕೆ, ಅಂದ್ರೆ ಇನ್ನು 3 ದಿವಸದಲ್ಲಿ 24-30 ಶಾಸಕರೊಂದಿಗೆ ಔಟ್ ಆಗ್ತಾರ? ಕಾದೋಣ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯುವರಾಜ್ಗಳ ಪ್ರತಿ ಸುದ್ದಿಗಳನ್ನು ಮತ್ತೆ ನೀಡ್ತಾ ಇರ್ತಾರೆ.